ಎಲ್ಲರಿಗೂ ನಲ್ಲಮೆ ವೆಲ್ಕಮ್ ಟು RVG ಲರ್ನಿಂಗ್ ಝೋನ್. ನಂಗೆ ಲಾಸ್ಟ್ ವೀಡಿಯೋತ್ತು ಲಿಕ್ವಿಡೇಷನ್ರ ಬಗ್ಗೆ ಥಿಯರಿ ಪಡ್ಚಿತಿಂತಲ್ಲ, ಇಂದತ್ರ ವೀಡಿಯೋತ್ತು ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ರ ಫಾರ್ಮ್ಯಾಟ್ ನೋಟನ. ಓಕೆ, ನಿಂಗೆ ಇಲ್ಲಿ ನೋಟಿನುಳ್ಳಿರಲ್ಲ ಫಾರ್ಮ್ಯಾಟ್. ನಂಗೆ ಆ್ಯಕ್ಚುಲಿ ஒரு ಯೂನಿಟ್ಲ ಫಾರ್ಮ್ಯಾಟ್ ತುಂಬ ಇಂಪಾರ್ಟೆಂಟ್ ಅಪ್ಪ. ಫಸ್ಟ್ ನೋಟನ ಎನ್ನನೆ ಉಂಡು ಇಕ್ಕ ನಂಗೆ ಲೆಫ್ಟ್ ಸೈಡ್ಲ ಎಂತ ಕಂಡನುಂಡು ರಿಸಿಪ್ಟ್ಸ್, ರೈಟ್ ಸೈಡ್ಲು ಪೇಮೆಂಟ್ಸ್ ಅಂಚಿಗೆ ಎಂತ ರಿಸಿಪ್ಟ್ ಅಂಚಿಗೆ ಎಂತ ರಿಸೀವ್ ಮಾಡೋ. ಇಕ್ಕ ನಂಗೆ ಕ್ಯಾಶಿನ ರಿಸೀವ್ ಮಾಡೋಕ ನಂಗೆ ಲೆಫ್ಟ್ ಸೈಡ್ಲಲ್ದಿ ಉಂಡು ರಿಸಿಪ್ಟ್ಸ್ ಕಾಲಮ್ಲಲ್ದುಂಡು. ನಂಗೆ ಕ್ಯಾಶ್ನ ಪೇ ಮಾಡೋಕೆ ಪೇಮೆಂಟ್ ಕಾಲಮ್ಲಲ್ದುಂಡು. ಸಿಂಪಲ್, ಇಕ್ಕ ಕ್ಯಾಶ್ ಬುಕ್ ಇಪ್ಪಲ್ಲ ಅದೇ ಥರ. ಇಕ್ಕ ಲೆಫ್ಟ್ ಸೈಡ್ಲು ನಂಗೆ ದುಡ್ಡು ಬಾತೆಂಗಿ ಲೆಫ್ಟ್ ಸೈಡ್ಲಲ್ದಿಯೋ, ನಂಗೆ ದುಡ್ಡು ಕೊಡ್ತತೆಂಗೆ ಅಥವಾ ನಂಗಡ ತಿಂಜ ದುಡ್ಡು ಪೋಚಿಂಗಿ ಅದನ್ನ ರೈಟ್ ಸೈಡ್ಲಲ್ದುಂಡು. ಓಕೆ, ಇಕ್ಕ ಫಸ್ಟ್ ಎಂತ ಉಂಡಿದತ್ತು, ಫಸ್ಟ್ ಉಳ್ಳ ಕ್ಯಾಶ್ ಇನ್ ಹ್ಯಾಂಡ್, ನೆಕ್ಸ್ಟ್ ಕ್ಯಾಶ್ ಇಟ್ ಬ್ಯಾಂಕ್. ಇದಂಚಿಂಗಿ ಕ್ಯಾಶ್ ಇನ್ ಹ್ಯಾಂಡ್ ಅಂಚಿಂಗಿ ಹಾರ್ಡ್ ಕ್ಯಾಶ್ ನಿಂಗಡ ಕಲಿಪಲ್ಲ ಇಕ್ಕ ಪಾಕೆಟ್ಲ ஒரு 10,000 rupees ಉಂಡು, ಅದು ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇಟ್ ಬ್ಯಾಂಕ್ ಅಂಚಿಂಗಿ ಇಕ್ಕ ನಿಂಗಡ ஒரு 10,000 rupees ಬ್ಯಾಂಕ್ ಅಕೌಂಟ್ಲು ಉಂಡೆಂಗಿ ಕ್ಯಾಶ್ ಇಟ್ ಬ್ಯಾಂಕ್ ಅಂದೊಣ್ಣು. ಪ್ರಾಬ್ಲಮ್ಲು ತಾತೆಂಗಿ ಇದನ್ನು ಫಸ್ಟ್ ಓದಿಯುಂಡು. ಇದೇ ಫಾರ್ಮೆಟ್ ಇದೇ ಆರ್ಡರ್ನ ನಂಗೆ ಫಾಲೋ ಮಾಡುಂಡು. ಓಕೆ, ಇಕ್ಕ ನೆಕ್ಸ್ಟ್ ಬಂದಿತ್ತು ಟು ಅಸೆಟ್ಸ್ ರಿಯಲೈಸ್ಡ್ ಅಲ್ಲ. ಟು ಅಸೆಟ್ಸ್ ರಿಯಲೈಸ್ಡ್ ಫಸ್ಟ್ ಎಂತ ಉಂಡು ಮಾರ್ಕೆಟೇಬಲ್ ಸೆಕ್ಯೂರಿಟೀಸ್. ಮಾರ್ಕೆಟೇಬಲ್ ಸೆಕ್ಯೂರಿಟೀಸ್ ಅಂಚಿಂಗೆ ಇಕ್ಕ ನಂಗೆ ಅವ್ರ ಕಂಪನಿ ರನ್ ಮಾಡಿಂಡಿಪ್ಪ, ಬಾರೆ ಕಂಪನಿಲ ನಂಗೆ ಶೇರ್ಸ್ ಎಡ್ತಂತಿಪ್ಪಲ್ಲ. ಇಕ್ಕ ಕಂಪನಿ ಕ್ಲೋಸ್ ಮಾಡೋ ಟೈಮ್ಲು ನಂಗೆ ಎಡ್ತಂತುള്ള ಶೇರ್ಸ್ನ ಸೆಲ್ ಮಾಡೋಂಜಿ ಕಿಟ್ಟುವ ದುಡ್ಡನ್ನ ಇಲ್ಲಿ ಅಲ್ದಿಯೋಳು. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂಚಿಂಗೆ ಎಂತ ಎಕ್ಸಾಂಪಲ್ ಸ್ಟಾಕ್, ಡೆಟರ್ಸ್, ಬಿಲ್ಸ್ ರಿಸೀವೇಬಲ್ ಇದೆಲ್ಲ ಪ್ರಾಬ್ಲಮ್ಲು ತಂತುಂಡಿಗೆ ಇದನ್ನು ಕೂಡ ಅಲ್ದಿಯುಂಡು. ಅದನ್ನೆಲ್ಲ ಸೇಲ್ ಮಾಡಿತ್ತು ನಂಗೆ ಬಪ್ಪ ದುಡ್ಡನ್ನ ಇಲ್ಲಿ ಅಲ್ದಿಯು. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಎಂತ ಉಂಡು, ಇದು ನಂಗೆ ಬಾರೈಂಕ್ ಲೋನ್ ಕೊಡ್ತಿತ್ತುಂಡೆಂಗಿ, ಬಾರೈಂಕ್ ದುಡ್ಡು ಕೊಡ್ತಿತ್ತುಂಡೆಂಗಿ ಅದನ್ನ ನಂಗೆ ವಾಪಸ್ ಕಾಟೋಕೆ ಎಂತಪ್ಪ ದುಡ್ಡು ಬಾಪ ಅಲ್ಲ, ಅದನ್ನು ಇಲ್ಲಿ ಅಲ್ದಿಯು. ನೆಕ್ಸ್ಟ್ ಬಂತು ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಅಂಚಂಗೆ ಅಂತ ಲಾಂಗ್ ಟರ್ಮ್ ಅಸೆಟ್. ಇಕ್ಕ ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್ ಇಕ್ಕು, ಲ್ಯಾಂಡ್, ಬಿಲ್ಡಿಂಗ್ ಇದೆಲ್ಲ ತಾತಂಗೆ ನಂಗೆ ಇಲ್ಲಿ ಅಲ್ದಿವ. ಬಟ್ ಇಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಉಂಟಲ್ಲ, ಅಸೆಟ್ಸ್ ರಿಯಲೈಸ್ಡ್ ಅಂಚಂಗೆ ಎಂತ ಅರ್ಥ ಆಚಿ? ಸಿಂಪಲ್, ಇಕ್ಕ ನಂಗಡ ಕೈലുള്ള ಅಸೆಟ್ಸ್ನೆಲ್ಲ ಸೇಲ್ ಮಾಡೋಕೆ ಎಂತಪ್ಪ ನಂಗೆ ದುಡ್ಡು ಬಪ್ಪಲ್ಲ, ಅದನ್ನೇ ನಂಗೆ ಅಸೆಟ್ಸ್ ರಿಯಲೈಸ್ಡ್ ಅಂದಣ್ಣು. ಓಕೆ, ನೆಕ್ಸ್ಟ್ ಇದೇ ಆರ್ಡರ್ಲು ನಂಗೆ ಅಲ್ದೊಂಡು ಇದೇ ಆರ್ಡರ್ನ ಮೇಂಟೈನ್ ಮಾಡೋಂಡು, ಅಪ್ಪರ್ ಇಪ್ಪರ ಅಲ್ದೊನಕ್ಕಿಲ್ಲ. ನೆಕ್ಸ್ಟ್ ಎಂತ ಉಂಡು ಟು ಸರ್ಪ್ಲಸ್ ಫ್ರಮ್ ಸೆಕ್ಯೂರಿಟೀಸ್. ಟು ಸರ್ಪ್ಲಸ್ ಫ್ರಮ್ ಸೆಕ್ಯೂರಿಟೀಸ್ ಎಂತ ಉಂಡಿಲ್ಲಿ ಅದು ತೋರ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಬಪ್ಪ. ಫಸ್ಟ್ ನಾನು ನಿಂಗೆ ಕ್ರೆಡಿಟರ್ಸ್ರ ಬಗ್ಗೆ ಎಣ್ಣಿ ತಪ್ಪಿ. ಓಕೆ, ಕ್ರೆಡಿಟರ್ಸ್ ಅಂಚಂಗೆ ಎಂತ ನಂಗೆ ಸಾಲ ತಂದಂಗ ಅಲ್ಲ. ಇಕ್ಕ ಇಲ್ಲಿ ನಂಗೆ ನೋಟನ ಕ್ರೆಡಿಟರ್ಸ್ ಅಂಚಂಗಿ ದಂಡು ಥರ ಉಂಟು. ಇದೆಲ್ಲ ಒಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂಚಂಗಿ ಎಂತ ಇಕ್ಕ ನಂಗೆ ಅವ್ರ ಎಕ್ಸಾಂಪಲ್ ಇರ್ತಾನೆ. ನಂಗೆ ಕಂಪನಿ ರನ್ ಮಾಡಿ ಉಂಡು ಅಥವಾ ಓಕೆ ಕಂಪನಿ ಬಾಂಡ ಇಕ್ಕ ನಂಗೆ ஒரு ಕಾರ್ ಹಿಡ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದಿಪ್ಪ. ಓಕೆ, ಆ ಕಾರ್ ಹಿಡ್ಪಕ್ಕೆ ನಂಗೆ ಈಗ 10 lakh ರೂಪಾಯಿ ಅವಶ್ಯಕತೆ ಉಂಡು. ಎಂತ ಮಾಡುವ, ಇಲ್ಲಿ ಬ್ಯಾಂಕಿಗೆ ಪೋಪ. ಓಕೆನಾ, ಬ್ಯಾಂಕಿಗೆ ಅಪ್ರೋಚ್ ಮಾಡಿತ್ತು. ಲಾಸ್ಟ್ಗೆ ಬ್ಯಾಂಕ್ 10 lakhs rupees ನಂಗೆ ಸ್ಯಾಂಕ್ಷನ್ ಮಾಡುವ ಎಂತನ ಲೋನ್ನ. ಇಕ್ಕ ಬ್ಯಾಂಕ್ ಮುಂಡത്തെ 10 lakh rupees ಸ್ಯಾಂಕ್ಷನ್ ಮಾಡಲೆ ಎಂತ ಅನ್ನೋ ಅಂಚಂಗಿ ನಂಗೆ ನಿಂಗೆ 10 lakh rupees ತಪ್ಪಕ್ಕೆ ನಿಂಗೆ ಅಡ್ಪಿರಲ್ಲ ಕಾರ್, ಅದನ್ನು ಪ್ಲೆಡ್ಜ್ ಮಾಡುಂಡು. ಅದನ್ನೇ ನಂಗೆ ಕೊಲ್ಯಾಟ್ರಲ್ ಅಂದೋನು, ಕೊಲ್ಯಾಟ್ರಲ್ ಸೆಕ್ಯೂರಿಟಿ. ಓಕೆ, ನಿಂಗೆ ಪ್ಲೆಡ್ಜ್ ಮಾಡುಂಡು ಅರ್ಥ ಆಚಾ? ಪ್ಲೆಡ್ಜ್ ಅಂಚಿಂಗೆ ಅಂತ ಅಡಬೇಕು. ಇಕ್ಕ ನಂಗೆ ಕಾರ್ ಅಡ್ಪಲ್ಲ ಅದನ್ನು ಅಡಬೇಕು ಬ್ಯಾಂಕ್ಗೆ. ಎದಂಗೆ ಇಲ್ಲಿ ಇಕ್ಕ 10 lakh rupees ಬ್ಯಾಂಕ್ ತಂತಿಪ್ಪಲ್ಲ ಅದನ್ನು ನಂಗೆ ರೀಪೇ ಮಾಡುಂಡು. ಇಕ್ಕ ಲಾಸ್ಟಿಗೆ ರೀಪೇ ಮಾಡಿತ್ಲ ಅನ್ನೋಕೆ ಏನಪ್ಪ ಬ್ಯಾಂಕ್ಗೆ ರೈಟ್ ಇಪ್ಪ. ಎಂತ ರೈಟ್? ಈ ಪ್ಲೆಡ್ಜ್ ಮಾಡಿತಿಪ್ಪಲ್ಲ ಕಾರ್, ಆ ಕಾರ್ನ ಸೇಲ್ ಮಾಡೋಂಜಿ ಅದಕ್ಕೆ ದುಡ್ಡನ್ನ ಅಡ್ತೋಲು. ಓಕೆ, ಅದಂಗೆ ಹಿಂಗಳ ಸೆಕ್ಯೂರ್ಡ್ ಕ್ರೆಡಿಟರ್ ಅನ್ನೋ. ಇಕ್ಕ ಬ್ಯಾಂಕ್ ನಂಗೆ ಸಾಲ ತಪ್ಪಲ್ಲ ಕ್ರೆಡಿಟರ್ ಅಪ್ಪ. ಸೆಕ್ಯೂರ್ಡ್ ಕ್ರೆಡಿಟರ್ ಅಂದ ಎದಂಗಣ್ಣು ಬಿಕಾಸ್ ಅಯ್ಯಂಗಕ್ಕೆ ಇದು ಪ್ಲೆಡ್ಜ್ ಮಾಡಿತ್ತಲ್ಲ, ಹಿಂಗೆ ಸೆಕ್ಯೂರ್ಡ್ ಆಯ್ತುಂಡು, ಅಯ್ಯಂಗಡ ದುಡ್ಡು ಸೆಕ್ಯೂರ್ಡ್ ಉಂಡು, ಅಯ್ಯಂಗಡ ದುಡ್ಡು ಪ್ರೊಟೆಕ್ಟ್ ಆಯ್ತು ಅಂಚಿಂಗೆ ನಂಗೆ ಪೇ ಮಾಡಿತ್ಲ ಅಂಚಿಂಗೆ ಅಯ್ಯಂಕೊರು ವೇ ಉಂಡು ಅದನ್ನು ವಾಪಸ್ ಎಡ್ತೋಕೆ. ಕಾರ್ನ ಮಾರಿತ್ತು ದುಡ್ಡು ಎಡ್ತೋಳು ಅನ್ನನೆ. ಓಕೆನಾ, ಅದು ಸೆಕ್ಯೂರ್ಡ್ ಕ್ರೆಡಿಟರ್.
ಇನ್ನೊಂದು ಬಂತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಅಂತ ಉಂಡು ಓಕೆನಾ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂಚಿಂಗ್ ಎಂತ ಇಕ್ಕ ಒಂದು ಪರ್ಸನ್ ನಂಗೆ ಸಾಲ ತಪ್ಪ ಆಚೆ ನಂಗೆ ಒಂದು ಪ್ಲೆಡ್ಜ್ ಎಲ್ಲ ಮಾಡಲೆ ಅಡ ಒಂದು ಬೆಪ್ಲೆ ಅದನ್ನೇ ದುಡ್ಡು ಕಾಟೋವು ಓಕೆನಾ. ಇಕ್ಕ ಅವ್ರ ಪರ್ಸನ್ ಕೈಲಿ 1 lakh rupees ಇರ್ತವೆ ಒಂದು ಬೆಚ್ಚ ಅದಂಗೆ ಅಡ ಒಂದು ಬೆಪ್ಲೆ ಬಟ್ ಟೈಮ್ ಪೀರಿಯಡ್ ಆನಪ್ಪಿಗೆ ನಂಗೆ ಅದನ್ನ ವಾಪಸ್ ಕೊಡ್ಕೊಂಡು ತಂದವಂಗೆ ಒಂದು ಸೆಕ್ಯೂರಿಟಿ ಇಪ್ಲೆ ಇದತ್ತು ಓಕೆನಾ. ಇಕ್ಕ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನೋಕೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ರ ಅಡಿಯಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಉಂಡು ಓಕೆನಾ. ಇಕ್ಕ ನಿಂಗೆ ಈ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅನ್ನೋದು ಎಂತ ಈ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸೇ ಬಟ್ ಇದಂಗೆ ನಾನು ಸಪ್ರೇಟ್ ಆಯ್ತು ಅಲ್ದಿ. ಫಾರ್ ಎಕ್ಸಾಂಪಲ್ ನಂಗೆ ಇಲ್ಲಿ ಎಕ್ಸಾಂಪಲ್ ಅಲ್ದಿ ನೋಡಿ ಇಲ್ಲಿ 4 ಮೆಂಬರ್ಸ್ ಉಂಡು ಓಕೆನಾ. 4 ಮೆಂಬರ್ಸ್ A B C and D ಎಂತ ಹಿಂಗ ಕ್ರೆಡಿಟರ್ಸ್ ಹಿಂಗ ನಂಗೆ ಸಾಲ ತಂತು ಏನು ನಂಗೆ ಸಾಲ ತಂತು B ಸಾಲ ತಂತು C ಸಾಲ ತಂತು D ಸಾಲ ತಂತು ஒரு 20,000 50,000 60,000 1 lakh പിന്നെ 20,000 ಈ ಥರ ಬೆಚ್ಚಳು. ಇಕ್ಕ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಎದಂಗಣ್ಣು ಅನ್ಸೆಕ್ಯೂರ್ಡ್ ಅಂಚೆ ಫಸ್ಟ್ ಏನು ಎಂತ ಅಂಚೆಂಗೆ ಐಂಗಡ ದುಡ್ಡುಕೊರು ಪ್ರೊಟೆಕ್ಷನ್ ಇಪ್ಪಲ ಇಕ್ಕ ನಂಗೆ ஒரு 1 lakh rupees ತಾತಂಗಿ ನಂಗೆ ಅದನ್ನ ವಾಪಸ್ ಕೊಡ್ತದಂಗೆ ಫೈನ್ ಅದು ಐಂಕ್ ನಲ್ಲದು ಏನಂಗೆ ಕೊಡ್ತಿತ್ಲ ಅಂಚೆಂಗೆ ರೀಕವರ್ ಮಾಡೋಕ್ಕೆ ಕಷ್ಟ ಓಕೆನಾ. ಅದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಟ್ ಈಗ ಇಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅನ್ನೋದು ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸೇ ಬಟ್ ಎದಂಗೆ ಸ್ಪೆಷಲ್ ನೇಮ್ ಇಲ್ಲಿ ಎದಂಗೆ ಅಂಚೆಂಗೆ ಇಕ್ಕ ನನ್ನಲ್ಲ ABCD ಎಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಂದೆ ಇಕ್ಕ ನಂಗೆ ಎಲ್ ಇಂಜ ನಂಗೆ ನನ್ನಲ್ಲ 10,000 ಎಡ್ತಂತಿಪ್ಪ B ಇಂಜ 5,000 ಎಡ್ತಂತಿಪ್ಪ ಅಲ್ಲಿಂಜ Cರ ಕೈಲು ஒரு 20,000 ಕಟ್ಟಂತಿಪ್ಪ Dರ ಕೈಲು ஒரு 7,000 ಕಟ್ಟಂತಿಪ್ಪ ಇಕ್ಕ ನಂಗೆ ರೀಪೇ ಮಾಡೋದು ஒரு ಅಚ್ಚ ಟೈಮ್ ಅಂದು ಓಕೆ. ಇದು ಲಿಕ್ವಿಡೇಷನ್ರ ಬಗ್ಗೆ ಏನೇನಲ್ಲ ಫಸ್ಟ್ ಆಫ್ ಆಲ್ ಕಂಪನಿ ಕ್ಲೋಸ್ ಮಾಡೋ ಟೈಮ್ಲ ರೀಪೇ ಮಾಡೋಂಡಲ್ಲ ರೀಪೇ ಮಾಡೋಕ್ಕೆ ಇಕ್ಕ ಎಂತ ಮಾಡೋ ಅಂಚೆ ಇವಂಗೆ ಫಸ್ಟ್ ಪ್ರಾಮಿನೆನ್ಸ್ ಕೊಡ್ಪ ಪೇ ಮಾಡೋಕ್ಕೆ ಇವಂಗೆ ಫಸ್ಟ್ ಪ್ರಿಫರೆನ್ಸ್ ಅಥವಾ ಈ ಡಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಪ ನಂಗೆ ಪೇ ಮಾಡೋಕ್ಕೆ ಓಕೆನಾ. ಅದಂಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಅಂದೋಣ. ಎಲ್ಲರೂ ಅನ್ಸೆಕ್ಯೂರ್ಡ್ ಕ್ರೆಡಿಟರೇ ನಂಗೆ ದುಡ್ಡು ಕಾಟೋಕ್ಕೆ ನಂಗೆ ಒಂದು ಪ್ಲೆಡ್ಜ್ ಮಾಡಿತ್ಲೆ ಓಕೆನಾ. ಸೊ ಎಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸೇ ಬಟ್ ಈ ಡಿಗೆಂತ ಫಸ್ಟ್ ಪ್ರಾಮಿನೆನ್ಸ್ ಉಂಟು ಫಸ್ಟ್ ಪ್ರಿಫರೆನ್ಸ್ ರೀಪೇಮೆಂಟ್ ಮಾಡೋಕೆ ಫಸ್ಟ್ ಡಿಗೆ ಪೇ ಮಾಡು ಅಲ್ಲಿಂದ ಎಂತೆಂಗೆ ಬ್ಯಾಲೆನ್ಸ್ ಉಂಡೆಂಗೆ ABCಗೆ ನಂಗೆ ಪೇ ಮಾಡು ಓಕೆನಾ. ಅರ್ಥ ಆಚಾಯಿಕ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಅಂಚಿಂಗ್ ಎಂತಾನು ಓಕೆ. ಸೊ ಕ್ರೆಡಿಟರ್ಸ್ಲ 2 types ಸೆಕ್ಯೂರ್ಡ್ ಕ್ರೆಡಿಟರ್ಸ್ പിന്നെ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಪ್ಪು ಎಂತಂಚೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸೇ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಓಕೆನಾ. ಇದು ಅರ್ಥ ಆಚ. ನೆಕ್ಸ್ಟ್ ಇಕ್ಕ ಇಲ್ಲಿ ಉಂಡು ಟು ಸರ್ಪ್ಲಸ್ ಫ್ರಮ್ ಸೆಕ್ಯೂರಿಟೀಸ್ ಅಂದು ಟು ಸರ್ಪ್ಲಸ್ ಫ್ರಮ್ ಸೆಕ್ಯೂರಿಟೀಸ್ ಅದತ್ತು ಇದು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎಣ್ಣೆ ತಪ್ಪಿ ಅಚ್ಚ ಎಂತಂದು ಅಕ್ಕ ನಿಂಗೆ ನೀಟಾಯ್ತು ಅರ್ಥ ಅಪ್ಪ. പിന്നെ ಇದು ಕಾಲ್ಸ್ ಇನ್ ಅರಿಯರ್ಸ್ ರಿಯಲೈಸ್ಡ್ ಇದು ಅಚ್ಚಿಗೆ ಕಾಲ್ಸ್ ಇನ್ ಕಾಂಟ್ರಿಬ್ಯೂಟರಿ ರಿಯಲೈಸ್ಡ್ ಅಂಚಂಗೆ ಕಾಲ್ಸ್ ಇನ್ ಅರಿಯರ್ಸ್ ಅಂಚಂಗೆ ಎಂತ ಈಗ ಶೇರ್ ಹೋಲ್ಡರ್ಸ್ ಕಂಪನಿಗೆ ಇನ್ನೂ ದುಡ್ಡು ಕೊಡ್ಕಂಚಿಪ್ಪ. ಫಾರ್ ಎಕ್ಸಾಂಪಲ್ ಒಂದು ಶೇರ್ಗೆ 10 rupees ಅಂತ ಇಡ್ತೋಳಿ ಆ 10 rupeesಲಿ 8 rupees ಮಾತ್ರ ಪೇ ಮಾಡಿತಿಪ್ಪ ಅಂತ ಬೆಚ್ಚೋಳಿ ಶೇರ್ ಹೋಲ್ಡರ್ಸ್ ಇನ್ನೂ ಹೆಚ್ಚಾಗಿ ಕೊಟ್ಕೊಂಡು 2 rupees ಅದು ಅಲ್ಲ ಆ ಡ್ಯೂನ ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಹಿಂಗೆ ಪೇ ಮಾಡಿತಿಪ್ಪಲ ಇನ್ನು ಓಕೆನಾ. ಆ ಡ್ಯೂ ಇಪ್ಪ ಇನ್ನು ಅದು ಕಾಲ್ಸ್ ಇನ್ ಅರಿಯರ್ಸ್ ರಿಯಲೈಸ್ಡ್. പിന്നെ ಕಾಲ್ಸ್ ಆನ್ ಕಾಂಟ್ರಿಬ್ಯೂಟರೀಸ್ ರಿಯಲೈಸ್ಡ್ ಅಂಚಂಗೆ ನೆಕ್ಸ್ಟ್ ಬಂತು ಕಾಲ್ಸ್ ಆನ್ ಕಾಂಟ್ರಿಬ್ಯೂಟರಿ ರಿಯಲೈಸ್ಡ್ ಅಂಚಂಗೆ ಎಂತ ಇಕ್ಕ ಕಂಪ್ನಿ ಲಿಕ್ವಿಡೇಟ್ ಹಾಪೋ ಟೈಮ್ಲು ಶೇರ್ ಹೋಲ್ಡರ್ಸ್ ಇಕ್ಕು ಅಥವಾ ಈ ಥರ ಮೆಂಬರ್ಸ್ ಹಿಂಗೆ ವೈಂಡಿಂಗ್ ಅಪ್ ಆಪಲ್ಲ ಕಂಪನಿ ಆ ಟೈಮ್ಲೆ ನಂಗೆ ಕಾಂಟ್ರಿಬ್ಯೂಟ್ ಮಾಡುವ ಅಂದಿತ್ತಿಪ್ಪ ಹಿಂಗಡ ತಿಂಜ ದುಡ್ಡು ಬಾತಂಗೆ ಇಲ್ಲಿ ಹೇಳ್ದೆವು ಓಕೆ. ಡ್ಯೂ ನಂಗೆ ಶೇರ್ ಹೋಲ್ಡರ್ಸ್ ಇಂಜ ಡ್ಯೂ ಎಲ್ಲ ರಿಸೀವ್ ಮಾಡ್ಚಿ ಇಲ್ಲಿ ಹೇಳ್ದೇವ ಕಾಂಟ್ರಿಬ್ಯೂಟ್ ಮಾಡೋದಚ್ಚಂಗೆ ಶೇರ್ ಹೋಲ್ಡರ್ಸ್ ಹಿಂಗೆಲ್ಲ ಕಾಂಟ್ರಿಬ್ಯೂಷನ್ ಮಾಡೋದಚ್ಚಂಗೆ ಇಲ್ಲಿ ಹೇಳ್ದ ಓಕೆ. ನಿಂಗೆ ಪ್ರಾಬ್ಲಮ್ ಮಾಡೋಕ್ಕೆ ಈಸಿ ಆಯ್ತು ಅರ್ಥಪ್ಪ. ಇದೆಲ್ಲ ರಿಸಿಪ್ಟ್ ಸೈಡ್ ಎನಿ ಡೌಟ್. ಫಸ್ಟ್ ಇಕ್ಕ ಕ್ಯಾಶ್ ಇನ್ ಹ್ಯಾಂಡ್ ನಂಗೆ ಇರ್ತವೆ ನಿಜ ಕ್ಯಾಶ್ ಇನ್ ಬ್ಯಾಂಕ್ ಅಂಜ ನಂಗೆ ಬಾರೆ ಅಸೆಟ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಸೇಲ್ ಮಾಡಿತ್ತು ಬಪ್ಪ ದುಡ್ಡನ್ನೆಲ್ಲ ಅಸೆಟ್ಸ್ ರಿಯಲೈಸ್ಡ್ ಅಡಿಲ್ಲ ಅಲ್ದೇವ ಅಲ್ಲಿಂದ ಸರ್ಪ್ಲಸ್ ಫ್ರಮ್ ಸೆಕ್ಯೂರಿಟೀಸ್ ಇದನ್ನು ನನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತಪ್ಪಿಂದು ಕಾಲ್ಸ್ ಇನ್ ಅರಿಯರ್ಸ್ ರಿಯಲೈಸ್ಡ್ ಅಂಚಂಗೆ ಎಂತನು ಡ್ಯೂ ಈಗ ಶೇರ್ ಹೋಲ್ಡರ್ಸ್ ಎಂತ ದುಡ್ಡು ತಪ್ಪಕ್ಕಿಪ್ಪಲ್ಲ ಇನ್ನು ಕಂಪನಿಗೆ ಅದು ತಾತಂಗೆ ಎಂತನ್ನು ರಿಯಲೈಸ್ಡ್ ದುಡ್ಡು ಬಾತು ಡ್ಯೂ ಇಂಜದು ಬಾತಿಕ್ಕ ಅಂತ ಅದನ್ನೇ ಕಾಲ್ಸ್ ಆನ್ ಕಾಂಟ್ರಿಬ್ಯೂಟರ್ ರಿಯಲೈಸ್ಡ್ ಓಕೆ. ಇದೆಲ್ಲ ರಿಸಿಪ್ಟ್ ಸೈಡ್ ಇದು ತಿಂಜೆಲ್ಲ ನಂಗೆ ದುಡ್ಡು ಬಾಪ ಲಿಕ್ವಿಡೇಷನ್ ಟೈಮ್. ಇಕ್ಕ ನಂಗೆ ಪೇಮೆಂಟ್ ಸೈಡಿಗೆ ಹೋಗ ಪೇಮೆಂಟ್ ಅನ್ನೋದು ಇಕ್ಕ ಇಲ್ಲಿ ನೋಟಿನ ಉಳಿದ ನಿಂಗೆ ಫಾರ್ಮ್ಯಾಟ್ನ ಅಲ್ಲ
ఫార్మాట్లో ఎంత ఉండు లీగల్ ఛార్జెస్ ఫస్ట్, లాస్ట్ ఎంత ఉండు లాస్ట్లో ఈಕ್ವಿಟಿ ಶೇರ್ ಹೋಲ್ಡರ್ಸ್ ಉಂಟು. ಓಕೆನಾ? ಇಕ್ಕ ನಿಂಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಫಸ್ಟ್ ಹೇಳ್ದಿಂದ ಲೀಗಲ್ ಚಾರ್ಜಸ್ನ ಲಾಸ್ಟ್ ಕೊಲ್ದೋಕೈಲ್ಲ. ಇದೇ ಆರ್ಡರ್ನ ನಂಗೆ ಪೇ ಮಾಡೋದು. ಇದಂಗಂಚಂಗಿ ಕಂಪನಿ ವೈಂಡಿಂಗ್ ಅಪ್ಪಲ್ಲ, ಕಂಪನಿ ಕ್ಲೋಸ್ ಅಪ್ಪಲ್ಲ, ಆ ಟೈಮ್ಗೆ ರೀಪೇ ಮಾಡೋಕ್ಕೆ ಪ್ರಿಫರೆನ್ಸ್ ಉಂಟು. ಇದೇ ಆರ್ಡರ್ನ ನಂಗೆ ಪೇ ಮಾಡೋದು, ರೀಪೇ ಮಾಡೋದು ಒಂದು. ಓಕೆ ಫೈನ್. ಇಕ ಫಸ್ಟ್ ಎಂತ ಲೀಗಲ್ ಚಾರ್ಜಸ್ ಎಂತ ಅಂತೆಂಗೆ ಪ್ರಾಬ್ಲಮ್ದು ಹೇಳ್ದುಂಟು. ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ನಾನು ಅಣ್ಣಿ ತಿಂಜ ನಿಂಗೆ ಲಾಸ್ಟ್ ವಿಡಿಯೋತ್ ಎಂತ ಅಂಚಂಗಿ ಈ ಕಂಪನಿ ಕ್ಲೋಸ್ ಆಯ್ನುಂಡು ಅನ್ನೋಕ ಲಿಕ್ವಿಡೇಷನ್ ಪ್ರೋಸೆಸ್ಗೆ ಒಂದು ಪರ್ಸನ್ನ ಅಪಾಯಿಂಟ್ ಮಾಡುವ, ಆ ಪರ್ಸನ್ನ ಲಿಕ್ವಿಡೇಟರ್ ಅಂತ ಹಾಕುವ. ಆ ಪರ್ಸನ್ ಕಂಪನಿಗೋಸ್ಕರ ವರ್ಕ್ ಮಾಡಿರಲ್ಲ, ಅದಂಗೆ ಫ್ರೀ ಆಯ್ತು ವರ್ಕ್ ಮಾಡಲ. ಆ ಲಿಕ್ವಿಡೇಟರ್ ಎಂತ ಕೊಟ್ಕೊಂಡಲ್ಲ ಅದನ್ನು ರೆಮ್ಯುನರೇಷನ್ ಅಂದು ಅಣ್ಣು. ಓಕೆನಾ? ಈಗ ಈ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ರ ಬಗ್ಗೆ ಒಂದೊಂದು ಅಂಚಂಗಿ. ಓಕೆ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಆ್ಯಕ್ಚುಲಿ ಪ್ರಾಬ್ಲಮ್ನ ದಂಡ್ತಾರ ಇಪ್ಪ. ಒಂದು ಎಂತಣ್ಣು ಅಂಚಂಗಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನ ಅಸೆಟ್ಸ್ ರಿಯಲೈಸ್ಡ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಆನ್ ದ ಅಸೆಟ್ಸ್ ರಿಯಲೈಸ್ಡ್. ಇನ್ನೊಂದು ಸೆಕೆಂಡ್ ಕೇಸ್ ಅಂತ ಅಂಚಂಗಿ ಆನ್ ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಕ ದಂಡ ತೇದಾಚೆ ಒಂದು ಅಂತಿಪ್ಪಾಚಿಗೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಏದನ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಒಂದು ಅಸೆಟ್ ರಿಯಲೈಸ್ಡ್ರ ಮೇಲೆ. ಅಸೆಟ್ ರಿಯಲೈಸ್ಡ್ ಅಂಚಿಂಗ್ ಅಂತ ನಂಗೆ ಅಸೆಟ್ನ ಸೇಲ್ ಮಾಡಿ ದುಡ್ಡು ಕಟ್ಟಿತಿಪ್ಪಲ್ಲ ಅಂಡ ಮೇಲೆ. ಓಕೆನಾ? ಪಿನ್ನ ಒಂದು ಅಸೆಟ್ ರಿಯಲೈಸ್ಡ್, ಇನ್ನೊಂದೇದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ರ ಮೇಲೆ. ಓಕೆನಾ? ಇಕ ನಾನು ತಿಂಜೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂಚಿಂಗ್ ಅಂತ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪ್ಲಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ಇಕ ಅಸೆಟ್ಸ್ ರಿಯಲೈಸ್ಡ್ ಅದಕ್ಕೆ ಎಂತ ಉಂಡಿಲ್ಲಿ ಇನ್ಕ್ಲೂಡ್ಸ್ ಕ್ಯಾಶ್ ಓನ್ಲಿ ಇಫ್ ದ ಕ್ವೆಶನ್ ಸ್ಪೆಸಿಫೈಸ್ ಅಂಚಂಗೆ ಇದು ಕ್ವೆಶನ್ಲೆ ನನಗೆ ಕ್ಯಾಶ್ ಕೂಡ ಇನ್ವಾಲ್ವ್ ಮಾಡೋದು. ನಂಗೆ ಕ್ಯಾಶ್ನ ಕೂಡ ನಂಗೆ ಆ್ಯಡ್ ಮಾಡಿ ಮುಂಚೆ ಮಾತ್ರ ಇದನ್ನು ಅರ್ಥವ. ಇದು ನಿಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅರ್ಥಪ್ಪ. ಓಕೆನಾ? ಬಟ್ ಇಕ್ಕ ನಿಂಗೆ ಇದನ್ನು ಜ್ಞಾನ ಬೆಚ್ಚೋಳಿ. ಒಂದು ಆನ್ ದ ಅಸೆಟ್ಸ್ ರಿಯಲೈಸ್ಡ್, ಇನ್ನೊಂದು ಆನ್ ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಯೂಶ್ವಲಿ ಈ ದಂಡ ಮೇಲೇ ನಂಗೆ ಯೂಶ್ವಲಿ ಕ್ಯಾಲ್ಕುಲೇಟ್ ಮಾಡೋ ಪ್ರಾಬ್ಲಮ್ಸ್ ಇಂದ್ರ ಮೇಲೇ ಇಪ್ಪ. ಓಕೆನಾ? ಇದು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ರ ಬಗ್ಗೆ. ಫೈನ್. ಪಿನ್ನ ಇದು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ನನ್ನ ಅಣ್ಣಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ರ ಮೇಲೇನೂ ಇಪ್ಪಲ್ಲ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ರ ಮೇಲೆ ಇಪ್ಪ ಅಂದ್ರೆ ಅಲ್ಲಿ ಇಕ ಎಕ್ಸಾಂಪಲ್ ಇಡ್ತೊಳಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕಂಪನಿಯಿಂದ 1 lakh ರೂಪಿ ಪೇ ಮಾಡೋದು. ಓಕೆ, ಹೆಚ್ಚಿಗೆ ಪೇ ಮಾಡೋದು 1 lakh ರೂಪಿ. 1 lakh. ಸೊ ಎಂತ ಅಂಚಂಗಿ ಇಕ್ಕ ಎಲ್ಲರಿಗೂ ಪೇ ಮಾಡಿ ತಂದು ಹೆಚ್ಚಿಗೆ ಬ್ಯಾಲೆನ್ಸ್ ಉಂಡು ನೋಟುಂಡು. ನಿಂಗೆ ಇಕ್ಕ ಅದನ್ನೆಲ್ಲ ನೋಟೋಕೆ ಎಂತಾಚೆ 1 lakh ರೂಪಿ ಬ್ಯಾಲೆನ್ಸ್ ಉಂಡು. ಇನ್ನೂ ಬ್ಯಾಲೆನ್ಸ್ ಉಂಡು, ಎಲ್ಲರಿಗೂ ರೀಪೇ ಮಾಡಿತ್ತು, ಇನ್ನೂ 1 lakh ರೂಪಿ ಬ್ಯಾಲೆನ್ಸ್ ಉಂಜಿತ್ತು. ಇಕ್ಕ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹೆಚ್ಚಿಕೊಳ್ಳು 1 lakh. ಓಕೆನಾ? ನಂಗೆ ಬ್ಯಾಲೆನ್ಸ್ ಉಳ್ಳೋದು 1 lakh. ಆ ಥರ ಎಂತೆಂಗೆ ಉಂಡೆಂಗೆ ಅಂಚೆ ಸಫಿಷಿಯೆಂಟ್ ಫಂಡ್ಸ್ ಉಂಡು ಅಂತ ಅರ್ಥ. ಓಕೆನಾ? ಹೆಚ್ಚಿಗೆ ಬಂದು ಹೆಚ್ಚಿಗೆ ದುಡ್ಡು ಉಂಡು ಅಂದು ಆ ಟೈಮ್ದು ನಂಗೆ ಎಂತ ಮಾಡುವ, ಈ ಫಾರ್ಮ್ಲ ಯೂಸ್ ಮಾಡುವ. ರೆಮ್ಯುನರೇಷನ್ ಇಸ್ ಈಕ್ವಲ್ ಟು amount due to unsecured creditors into rate by 100. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಕೇಸ್ ಎಂತ ಅಂಚಂಗೆ ಈಗ ನಾನು ಎಂತನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 1 lakh ರೂಪಿ ಕೊಟ್ಕೊಂಡು, ಬಟ್ ನಂಗೆ ಎಲ್ಲರಿಗೂ ಪೇ ಮಾಡಿ ತಂದು ಜಸ್ಟ್ ನಂಗೆ ಎಂತ ರಿಮೈನಿಂಗ್ ಬ್ಯಾಲೆನ್ಸ್ ಉಳ್ಳು 80K ಎಂದು ಬೆಚ್ಚೋಳಿ. ಓಕೆ, 80,000. ಬಟ್ ನಂಗೆ ಹೆಚ್ಚಿಗೆ ಬೋನ್ಚುಳ್ಳು 1 lakh. 80,000 ಮಾತ್ರ ಉಳ್ಳು. ಸೊ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ. ಆ ಟೈಮ್ಲ ಎಂತ ಮಾಡೋದು, ಈ ಫಾರ್ಮುಲತ್ನ ಯೂಸ್ ಮಾಡೋದು. ಎಂತ ರೆಮ್ಯುನರೇಷನ್ ಇಸ್ ಈಕ್ವಲ್ ಟು ಅಮೌಂಟ್ ಅವೈಲೇಬಲ್ ಇಂಟು ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್. ಓಕೆ, ಇದಂತ ಫಾರ್ಮುಲಾ ತುಂಬ ಡಿಫ್ರೆನ್ಸ್ ಇಲ್ಲ ನೋಡಿ. ಅಮೌಂಟ್ ಡ್ಯೂ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಲ್ಲಿ ಉಂಟು, ಇಲ್ಲಿ ಅಮೌಂಟ್ ಅವೈಲೇಬಲ್ ಹೆಚ್ಚಕ್ಕೆ ಅಮೌಂಟ್ ಅವೈಲೇಬಲ್ ಉಂಟು ಇಲ್ಲಿ ಅಲ್ದು. ಈ ಫಾರ್ಮುಲತ್ ಇಲ್ಲಿ ರೇಟ್ ಉಂಡು, ಇಲ್ಲಿಯೂ ರೇಟ್ ಉಂಡು, ಇಲ್ಲಿ 100 ಉಂಡು, ಇಲ್ಲಿಯೂ 100 ಉಂಡು. ಎಕ್ಸ್ಟ್ರಾ ಎಂತ ಇಲ್ಲಿ ಪ್ಲಸ್ ರೇಟ್ ಉಂಡು ಇಟ್ಟೋಡು. ಜಸ್ಟ್ ದಂಡ ಫಾರ್ಮುಲತ್ ಎಂತ ಡಿಫ್ರೆನ್ಸ್ ಅಂತ ಐಡೆಂಟಿಫೈ ಮಾಡ್ಚಂಗೆ ನಂಗೆ ಜ್ಞಾನ ಬೆಚ್ಚೋದು ಈಸಿ. ಓಕೆನಾ? ಇದು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ರ ಬಗ್ಗೆ. ಬಟ್ ನಿಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತುಂಬ ಕ್ಲಿಯರ್ ಪಿಕ್ಚರ್ ಕೊಟ್ಟುವ. ಓಕೆ, ಇದೆಲ್ಲ ನಿಂಗೆ ಥಿಯರಿಟಿಕಲಿ ನಿಂಗೆ ಗೊತ್ತಿರೋದು ಅದನ್ನು ಎಕ್ಸ್ಪ್ಲೈನ್ ಮಾಡಿರಲ್ಲ. ಓಕೆ, ನೆಕ್ಸ್ಟ್ ಎಂತ ಅಂಚಂಗೆ ಇಕ ಲೀಗಲ್ ಚಾರ್ಜಸ್ ಎಲ್ಲ ಆಚೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಆಚೆ
ಅಲ್ಲಿಂಜ ಪೇ ಮಾಡಿಂಡೆ ಇಕ್ಕ ಲಿಕ್ವಿಡೇಷನ್ ಆಪ ಟೈಮ್ಲ ಎಂತೆಂಗಿ ಎಕ್ಸ್ಪೆನ್ಸಸ್ ಎಲ್ಲ ಉಂಟೆಂಗಿ ತಂತಿಪ್ಪ ಪ್ರಾಬ್ಲಮ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ₹3000 ಆ ಥರ ಏನೇನು ತಂತುಳಿಂಗಿ ಅದನ್ನು ಅಲ್ದೇವ ಈ ಮೂಂದು ಪೇ ಮಾಡಿ ತಂದು ನೆಕ್ಸ್ಟ್ ದಾರ್ಕ್ ಪೇ ಮಾಡೋದು ಡಿಬೆಂಚರ್ ಹೋಲ್ಡರ್ಸ್ಗೆ ನೆಕ್ಸ್ಟ್ ಪೇ ಮಾಡು ಓಕೆ പിന്നെ അതിnkಕೆನೆ ಇಂಟ್ರೆಸ್ಟ್ ಎಲ್ಲ ಕೊಡ್ಕೊಂಡು ಡ್ಯೂ ಉಂಡು ಅಂಚೆ ಅದನ್ನು ಕೂಡ ನಂಗೆ ಪೇ ಮಾಡೋದು ಇಂಕ್ ಪೇ ಮಾಡಿ ತಂದು ದಾರ್ಕ್ ನಂಗೆ ಪೇ ಮಾಡಂಡಿ ಕ್ರೆಡಿಟರ್ಸ್ ಏത് ಕ್ರೆಡಿಟರ್ಸ್ರ ಬಗ್ಗೆ ಎಣ್ಣೆಂಡು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಓಕೆ ಇಕ್ಕ ಇಲ್ಲಿ ಸಪ್ರೇಟ್ ಆಯ್ತು ಇರುತ್ತೆ ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸೇ ಬಟ್ ಸ್ಪೆಸಿಫಿಕ್ ಆಯ್ತು ಏದಂಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದಲ್ದೆ ಇದಂಗೆ ಅಂಚೆ ಆಯ್ಕೆ ಫಸ್ಟ್ ಪ್ರಿಫರೆನ್ಸ್ ಉಂಡು ರೀಪೇಮೆಂಟ್ ಮಾಡೋಕ್ಕೆ ಓಕೆನಾ ಅದಂಗೆ ಅಲ್ದಿ ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಲು ಫಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇ ಮಾಡುವ ಅಲ್ಲಿಂಜ ಬ್ಯಾಲೆನ್ಸ್ ಅಂತ ಉಂಡೆಗೆ ದುಡ್ಡು ಉಂಡೆಗೆ ಕಂಪನಿಗಳು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬೋರಿಂಗ್ ಐಪಲ್ಲ ಉಂಜಿಟಿಪ್ಪಲ್ಲ ಅಯ್ಕೆಲ್ಲ ಪೇ ಮಾಡು ಓಕೆ ಇಂಕೆಲ್ಲ ಪೇ ಮಾಡಿ ತಂದು ಇನ್ನೂ ಅಮೌಂಟ್ ಅವೈಲೇಬಲ್ ಉಂಡು ಕಂಪನಿಲಿ ಅಂಚೆಂಗಿ ಎಂತ ಮಾಡುವ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಪ್ಪಲ್ಲ ಅಯ್ಕೆ ಕೊಡ್ಪ ಅಯ್ಕೆ ಎಂತೆಲ್ಲ ಕೊಡ್ಪ ಇಕ್ಕ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ஒரு 10 lakh rupees ಇನ್ವೆಸ್ಟ್ ಮಾಡಿದಿಪ್ಪ ಅಂದ್ ಬೆಚ್ಚಲ್ಲಿ ಎಲ್ಲಿಗೆ ಕಂಪನಿಗೆ ಇಕ್ಕ 10 lakh rupees ಮಾತ್ರ ಕೊಡ್ಪ್ಲೆ ಅಲ್ಲ ಅಯ್ಯಂಗಕ್ಕೆ ಡಿವಿಡೆಂಡ್ ಕೂಡ ಕೊಡ್ಕೊಂಡು ಸೊ ಡಿವಿಡೆಂಡ್ ಡ್ಯೂ ಉಂಡೆಂಗಿ ಅದು ಕೂಡ ನಂಗೆ ಆ್ಯಡ್ ಮಾಡಿ ತಂದುಂಡು ಇಲ್ಲಿ ಅಚ್ಚಾ ನೆಕ್ಸ್ಟ್ ಎಲ್ಲ ಪೇ ಮಾಡಿ ತಂದು ಲಾಸ್ಟ್ಗೆ ಇನ್ನೂ ಬ್ಯಾಲೆನ್ಸ್ ಉಂಡಂದು ಅಂಚೆಂಗಿ ಲಾಸ್ಟ್ ದಾರ್ಕ್ ನಂಗೆ ಪೇ ಮಾಡು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಓಕೆ ಇಕ್ಕ ಇನ್ನು ಬ್ಯಾಲೆನ್ಸ್ ಉಂಡೆಂಗೆ ಡಾರ್ಕ್ ಪೇ ಮಾಡುವ ಲಾಸ್ಟ್ಗೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಚ್ಚಾ ಸೊ ಇದು ಫಾರ್ಮ್ಯಾಟ್ ಎಂತನಿ ಲೆಫ್ಟ್ ಸೈಡ್ಲು ರಿಸಿಪ್ಟ್ಸ್ ಅಲ್ದೇವ ರೈಟ್ ಸೈಡ್ಲು ಪೇಮೆಂಟ್ಸ್ ಅಲ್ದೇವ ಅಲ್ಲ ರಿಸಿಪ್ಟ್ ಸೈಡ್ಲು ನಂಗೆ ದುಡ್ಡು ಬಪ್ಪಲ್ಲ ನಂಗೆ ಇನ್ ದ ಸೆನ್ಸ್ ನಂಗೆ ಕಂಪನಿಲ ಪಾಯಿಂಟ್ ಆಫ್ ವ್ಯೂಲಿ ಥಿಂಕ್ ಮಾಡೋದು ಕಂಪನಿಗೆ ದುಡ್ಡು ಬಪ್ಪಲ್ಲ ಅದನ್ನೆಲ್ಲ ನಂಗೆ ಲೆಫ್ಟ್ ಸೈಡ್ಲು ಅಲ್ದೇವು ಕಂಪನಿಯಿಂದ ದುಡ್ಡು ಪೋಪನ ಪೇಮೆಂಟ್ ಸೈಡ್ಲು ಅಲ್ದೇವು ಓಕೆ പിന്നെ ಈ ಫಾರ್ಮೆಟ್ ತುಂಬ ಇಂಪಾರ್ಟೆಂಟ್ ಅಣ್ಣಿ ಅಲ್ಲ ಇದೇ ಆರ್ಡರ್ನ ಫಾಲೋ ಮಾಡೋದು ಈಗ ಎಸ್ಪೆಷಲಿ ಪೇಮೆಂಟ್ ಸೈಡ್ ನಿಂಗೆ ನೋಡ್ಚಂಗಿ ನಿಂಗೆ ಫಸ್ಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಪೇ ಮಾಡಿತ್ತು ನೆಕ್ಸ್ಟ್ ಲೀಗಲ್ ಚಾರ್ಜಸ್ ಪೇ ಮಾಡೋ ಅಲ್ಲಿಂದ ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ ಪೇ ಮಾಡೋ ಅಲ್ಲಿಂದ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಮಾಡೋ ಅನ್ನೇ ಮಾಡೋ ಕೈಲೇ ಇದೇ ಆರ್ಡರ್ ಪೇ ಮಾಡೋದು ಎದಂಗಂಚಂಗಿ ಈ ಪ್ರಿಯಾರಿಟಿಲು ಕಂಪನಿ ಪೇ ಮಾಡಂడి ಪ್ರಾಮಿನೆನ್ಸ್ ಉಂಡು ಓಕೆ ಇದನ್ನು ನಂಗೆ ಫಾಲೋ ಮಾಡೋದು ಪ್ರಾಬ್ಲಮ್ ಮಾಡೋಕ್ಕೆ ನಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಲ್ಲ ಅಕ್ಕ ನಿಂಗೆ ಇನ್ನೂ ಚಾಯ್ ಆಯ್ತು ಅರ್ಥಪ್ಪ ಓಕೆ ಇಕ್ಕ ಇದೆಲ್ಲ ಅಂದು ಎಂತ ಲಾಸ್ಟ್ಗೆ ನಂಗೆ ಟೋಟಲ್ ಹೇಳ್ದಂಡೆ ಇದು ಎನ್ನನೆ ಟೋಟಲ್ ಅಂಚಿಗೆ ಟೋಟಲ್ ಎಲ್ದಿತ್ತು ಎನ್ನನೆ ನಂಗೆ ಪೇಮೆಂಟ್ಸ್ನೆಲ್ಲ ಎಲ್ದೇನು ಪೋಂಡು ನನ್ನ ಪ್ರಾಬ್ಲಮ್ನ ಅಣ್ಣಿ ತಪ್ಪಿ ಓಕೆ ನಿಂಗೆ ಎಂತೆಂಗಿ ಡೌಟ್ ಉಂಡೆಂಗಿ ಕಮೆಂಟ್ ಮಾಡಿ ಅಥವಾ ಎಂತೆಂಗಿ ಕ್ವೆಶನ್ ಉಂಡೆಂಗಿ ಕೂಡ ಕೇಳಿ ഇതിച്ച ഫോർമാറ്റിനെ നോട്ട് ചെയ്യಲಿ ഓക്കെ താങ്ക് യു നെക്സ്റ്റ് വീഡിയോത്ത് ನಂಗೆ കിട്ടണം നെക്സ്റ്റ് വീഡിയോത്ത് ನಂಗೆ ഒരു സിമ്പിൾ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಓಕೆ ಅಲ್ಲಿಗೆ ತಾನೆ ಬಾಯ್ ಬಾಯ್